ಜೈಲಿನಲ್ಲಿ ದರ್ಶನ್ ಐಷಾರಾಮಿ ಜೀವನದ ಪ್ರಕರಣ ಸಂಬಂಧ ಈಗಾಗಲೇ 9 ಅಧಿಕಾರಿಗಳ ಅಮಾನತಾಗಿದೆ. ಡಿಸಿಪಿ ನೇತೃತ್ವದಲ್ಲಿ ಪ್ರಕರಣದ ತನಿಖೆ ನಡೀತಾ ಇದೆ. ಡಿಸಿಪಿ ಸಾರಾ ಫಾತಿಮಾ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಮತ್ತೊಂದು ವಿಶೇಷ ತಂಡದಿಂದಲೂ ಕೂಡ ವರದಿ ಸಂಗ್ರಹವನ್ನ ಮಾಡಲಾಗ್ತಿದೆ. ದರ್ಶನ್ ಬಳ್ಳಾರಿ ಜೈಲಿಗೋ ಅಥವಾ ಬೆಳಗಾವಿ ಜೈಲಿಗೋ ಅಂತ ಜೈಲಿನಲ್ಲಿ ನಡೆದ ಘಟನೆಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಿದೆ. ಸಂಗ್ರಹಿಸಿದ ಮಾಹಿತಿ ಕೋರ್ಟ್ಗೆ ಸಲ್ಲಿಸಲಿದ್ದಾರೆ ಪೊಲೀಸರು. ಕೋರ್ಟ್ ಆದೇಶದ ಮೇರೆಗೆ ಮುಂದಿನ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಕೋರ್ಟ್ ಸೂಚಿಸುವ ಜೈಲಿಗೆ ದರ್ಶನ್ ಅನ್ನ ಸ್ಥಳಾಂತರ ಮಾಡ್ತಾರೆ. ವಿಚಾರಣಾ ದಿನ ಕೈದಿಯಾಗಿ ಪರಪ್ಪನ ಅಗ್ರಹಾರದಲ್ಲಿರೋ ದರ್ಶನ್ಗೆ ಬಿಂದಾಸ್ ಜೀವನ ಸಿಗ್ತಾ ಇದೆ. ಸಿಗರೇಟು, ಮೊಬೈಲು, ಬೇಕಾದ ಊಟ, ಬಿರಿಯಾನಿ ಎಲ್ಲ ಸವಲತ್ತನ್ನ ಕೊಟ್ಟು ರಾಜಾತಿಥ್ಯವನ್ನ ಮಾಡ್ತಿರುವಂತ ಪ್ರಕರಣ ಈಗ ಭಾರಿ ಆಕ್ರೋಶಕ್ಕೆ ಕಾರಣವಾಗ್ತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 9 ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಈಗ ಡಿಸಿಪಿ ನೇತೃತ್ವದಲ್ಲಿ ಪ್ರಕರಣದ ತನಿಖೆ ಆಗ್ತಿದೆ. ಡಿಸಿಪಿ ಸಾರಾ ಫಾತಿಮಾ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಹಾಗೆ ಮತ್ತೊಂದು ವಿಶೇಷ ತಂಡದಿಂದಲೂ ಕೂಡ ವರದಿಯನ್ನ ಸಂಗ್ರಹ ಮಾಡ್ತಿದ್ದಾರೆ. ದರ್ಶನ ಬಳ್ಳಾರಿ ಜೈಲಿಗೋ ಅಥವಾ ಬೆಳಗಾವಿ ಜೈಲಿಗೆ ಸ್ಥಳಾಂತರ ಮಾಡಬೇಕೆನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ. ಜೈಲಿನಲ್ಲಿ ನಡೆದಿರುವಂತಹ ಘಟನೆಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಸಂಗ್ರಹಿಸಿದಂತ ಮಾಹಿತಿಯನ್ನ ಕೋರ್ಟ್ಗೆ ಸಲ್ಲಿಸಲಿದ್ದಾರೆ ಪೊಲೀಸರು. ಮುಂದೆ ಕೋರ್ಟ್ ಆದೇಶದ ಮೇರೆಗೆ ಮುಂದಿನ ಕ್ರಮವನ್ನ ಕೈಗೊಳ್ತಾರೆ. ಮುಂದೆ ಯಾವ ಕಡೆ ಎಲ್ಲಿ ಯಾವ ಜೈಲಿಗೆ ಸ್ಥಳಾಂತರ ಮಾಡಬೇಕಿರುವಂತ ವಿಚಾರ. ಹೀಗಾಗಿ ಕೋರ್ಟ್ ಸೂಚಿಸುವಂತ ಜೈಲಿಗೆ ದರ್ಶನ್ ಅನ್ನ ಸ್ಥಳಾಂತರ ಮಾಡ್ತಾರೆ.